ವಚನವನ್ನು ಓದೋಣ. 1 ಅರಸುಗಳು 15ನೇ ಅಧ್ಯಾಯ 13ನೇ ವಚನ. ಇವನ ತಾಯಿಯಾದ ಮಕ್ಕಳು ಅಶೇರ ದೇವತೆಯ ಒಂದು ಅಸಹ್ಯವಾದ ಮೂರ್ತಿಯನ್ನು ಮಾಡಿಸಿದ್ದರಿಂದ ಆಸನು ಆಕೆಯನ್ನು ಗದ್ದುಗೆಯಿಂದ ತಳ್ಳಿ ಮೂರ್ತಿಯನ್ನು ಕಡಿದು ಕೆದ್ರೋನ್ ಹಳ್ಳದ ಹತ್ತಿರ ಸುಡಿಸಿದನು. ಏನ್ ಬೇರೆ ಈತನ ತಾಯಿ ಯಾರು? ಮಕ್ಕಳು ಎಂಬುವರು. ಮಕ್ಕಳು ಈ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ ಅಂತ ನೋಡುವಾಗ ಅಶೇರ ವಿಗ್ರಹ ಸ್ತಂಭ. ಅಶೇರ ಅಂತಂದ್ರೆ ಈಗಿರುವಂತದಲ್ಲ ಪ್ರೇರ, ಅದು ಆಗಿದ್ದಂಥದ್ದು. ಏನಂತ ಬರ್ದಿದ್ದಾರೆ ನೋಡಿ, ಅಶೇರ ದೇವತೆಯ ಒಂದು ಅಸಹ್ಯವಾದ, ಅದು ಯಾವುದು ಪವಿತ್ರವಾದದಲ್ಲ, ಅಸಹ್ಯವಾದದ್ದು. ಇನ್ನು ಅನೇಕ ಕಡೆ ನಾನು ನೋಡಿದಾಗ ಪ್ರೇರೆ ಭಯಂಕರವಾದಂತ ಅಸಹ್ಯವಾಗಿರುತ್ತೆ ಪ್ರೇರೆ. ನಾನು ನಮ್ಮ ಅಣ್ಣನವರಾದಂತ ಥಾಮಸ್ ಅವ್ರ ಮನೆಗೆ ಹೋದಾಗ ಅಲ್ಲೂ ಒಂದು ಗುಡಿಲ್ ಮೇಲ್ಗಡೆ ನೋಡಿದೆ ಪ್ರೇರೆ, ಅಸಹ್ಯವಾದಂತ ಒಂದು ವಿಗ್ರಹ. ಏನು ಇತ್ತು? ಇವನ ತಾಯಿಯಾದ ಮಕ್ಕಳು ಅಶೇರ ದೇವತೆಯ ಒಂದು ಅಸಹ್ಯವಾದ ಮೂರ್ತಿಯನ್ನು ಮಾಡಿಸಿದನು. ಮಗ ನೋಡಿದ್ರೆ ಯಾರನ್ನ ಆಶ್ರಯಿಸಿದಾನೆ? ತನ್ನ ಪಿತೃಗಳಾದ ತಂದೆಯಾದ ಪರಮಾತ್ಮನನ್ನು ಆಶ್ರಯಿಸಿ ಯುದ್ಧದಲ್ಲಿ ಜಯ ಹೊಂದಿ ಲಕ್ಷಾಂತರ ಜನರನ್ನು ಒಡೆದು ಓಡಿಸಿ ಜೀವದಿಂದ ಬಂದಿರುವಂತ ಈತನ ದೇವರಾದಂತ ಯೆಹೋವನನ್ನು ಈತ ತಾಯಿ ಏನ್ ಮಾಡ್ತಾ ಇಲ್ಲ, ಅರ್ಥ ಮಾಡ್ಕೋತಾ ಇಲ್ಲ. ಈತನ ಯಾವ ದಾರಿಲಿ ಹೋಗ್ತಾ ಇದ್ದಾಳೆ? ದುರ್ಮಾರ್ಗದಲ್ಲಿ ಹೋಗ್ತಾ ಇದ್ದಾಳೆ ಪ್ರೇರೆ. ಅಸಹ್ಯ